ಏನಂದರೆ ನಾವು ಮಾಡ್ತಕ್ಕಂಥ ಕೆಲಸದಿಂದ ಜನರ ಜೀವನದಲ್ಲಿ ಬದಲಾವಣೆ ಆಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಮಾತು, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಜನಹಿತದಿಂದ ಕೂಡಿರಬೇಕು, ಅದರಿಂದ ಜನರ ಹಿತ ಆಗಬೇಕು. ಅದನ್ನು ಮಾಡಿದ್ರೆ ಅದು ಜನರಿಗೂ ಉಪಯೋಗ ಆಗುತ್ತೆ. ಸುಮ್ಮನೆ ಪೊಲಿಟಿಕಲ್ ಮಾತಾಡಿದ್ರೆ ಅದರಿಂದ ಜನರಿಗೂ ಉಪಯೋಗ ಆಗಲ್ಲ, ಅದರಿಂದ ರಾಜ್ಯಕ್ಕೂ ಉಪಯೋಗ ಆಗಲ್ಲ ಅಂತ ನನ್ನ ಭಾವನೆ. ನಮ್ಮ ಸೇಡಂ ಭಾಗದ ಜನರಿಗೆ ಡಾಕ್ಟರ್ ಸಾಬ್ ಎಂದೇ ಪರಿಚಿತರಾದ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೀಲಿ ಕಣ್ಣಿನ ಹುಡುಗ ಹಾಗೂ ಸಿದ್ದರಾಮಯ್ಯನವರಿಗೆ ಬಲಗೈ ಬಂಟನಾದ ಶ್ರೀ ಸನ್ಮಾನ್ಯ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರಿಗೆ ಮೊದಲನೆಯದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಸದಾ ಜನ ಸೇವೆಗಾಗಿ, ಜನ ಕಲ್ಯಾಣಕ್ಕಾಗಿ ಹಾತೊರೆಯುವ ನಾಯಕ, ಸದಾ ಹಸನ್ಮುಖಿ, ಚಿರ ಯುವಕನಂತೆ ಇಂದಿಗೂ ದುಡಿಯುತ್ತಿರುವ ಇವರು ಹುಟ್ಟಿದ್ದು 20ನೇ ಏಪ್ರಿಲ್ 1967ರಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ. ತಂದೆ ರುದ್ರಪ್ಪ ಪಾಟೀಲ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಜನನಾಯಕರಾಗಿರುತ್ತಾರೆ. ರುದ್ರಪ್ಪ ಪಾಟೀಲ್ ಅವರ 4 ಜನ ಮಕ್ಕಳಲ್ಲಿ ಕೊನೆಯ ಮಗನಾಗಿ ಜನಿಸಿದ ಇವರು ತಂದೆಯ ಅಚ್ಚುಮೆಚ್ಚಿನ ಮಗನಾಗಿ, ತಾಯಿಯ ಮುದ್ದು ಮಗನಾಗಿರುತ್ತಾರೆ. ಇವರ ಹಿರಿಯ ಅಣ್ಣ ಜಯಪ್ರಕಾಶ್ ಪಾಟೀಲ್ ಅವರು ಕೃಷಿಯ ವಿಜ್ಞಾನಿಯಾಗಿದ್ದು, ಇವರ ಎರಡನೇ ಅಣ್ಣ ಓಂ ಪ್ರಕಾಶ್ ಪಾಟೀಲ್ ವೈದ್ಯರಾಗಿಯೂ ಇಂದಿಗೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಕಿರಿಯ ಅಣ್ಣ ಉಡುಗಿ ಗ್ರಾಮದ ಏಳಿಗೆಗಾಗಿ ಈಗಲೂ ಸಹ ಜನ ಸೇವೆಯಲ್ಲಿ ತೊಡಗಿದ್ದಾರೆ. ಇವರ ಇಡೀ ಕುಟುಂಬವೇ ಜನ ಕಲ್ಯಾಣಕ್ಕಾಗಿ, ಜನ ಸೇವೆಗೆ ಬದ್ಧವಾಗಿರುವುದು ನಮಗೆ ಖುಷಿ ತಂದಿರುವ ವಿಷಯ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಲಬುರಗಿಯ ಸೇಂಟ್ ಜೋಸೆಫ್ ಕಾನ್ವೆಂಟ್ ಸ್ಕೂಲಲ್ಲಿ, ಪ್ರೌಢ ಶಿಕ್ಷಣವನ್ನು ನೂತನ ವಿದ್ಯಾಲಯ ಶಾಲೆಯಲ್ಲಿ, ತಮ್ಮ ಜೂನಿಯರ್ ಶಿಕ್ಷಣವನ್ನು ಕಲಬುರಗಿಯ ಶರಣಬಸವೇಶ್ವರ ಕಾಲೇಜಿನಲ್ಲಿ ಮುಗಿಸಿದ ಇವರು ತಮ್ಮ MBBS ಪದವಿಯನ್ನು ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ ಇವರು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಅದೇ ಕಾಲೇಜಿನಲ್ಲಿ 1995ರಲ್ಲಿ ಪೂರ್ಣಗೊಳಿಸಿರುತ್ತಾರೆ. 5 ಮಾರ್ಚ್ 2002ರಲ್ಲಿ ಭಾಗ್ಯಶ್ರೀ ಎಂಬುವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರಿಗೆ ಸಿದ್ಧಾಂಶ್ ಮತ್ತು ಶಿವಾಂಶ್ ಎನ್ನುವ 2 ಮುದ್ದು ಮಕ್ಕಳಿದ್ದಾರೆ. ನಿನ್ನನ್ನು ಮರೆತು ಬದುಕಿದಲಾರೆ, ತಮ್ಮ ಮಡದಿಯು ವೈದ್ಯ ಆಗಿರುವ ಕಾರಣ ಅವರೂ ಸಹ ಸದಾ ಜನರ ಸೇವೆಯಲ್ಲಿ ತೊಡಗಿದ್ದಾರೆ. ಇವರ ಇಡೀ ಕುಟುಂಬವೇ ಜನಸೇವೆಯಲ್ಲಿ ತೊಡಗಿರುವುದು ಬಹಳ ಹೆಮ್ಮೆಯ ಸಂಗತಿ. ನಾಯಕತ್ವದ ಗುಣಗಳು ಹುಟ್ಟಿನಿಂದಲೇ ಬಂದಿರುವ ಕಾರಣ ಇವರು ತಮ್ಮ ಕಾಲೇಜಿನಲ್ಲಿ ಇರುವಾಗಲೇ ನಾಯಕತ್ವದ ನಿಲುವುಗಳಿಗೆ ಬದ್ಧರಾಗಿರುತ್ತಾರೆ. ಇವರು ರಾಜಕೀಯ ಜೀವನದಲ್ಲಿ ಹಲವಾರು ಏಳು ಬೀಳುಗಳನ್ನು ಸಹ ಕಂಡಿರುತ್ತಾರೆ. 2004ರಲ್ಲಿ ಮೊದಲ ಬಾರಿಗೆ ಸೇಡಂ ಮತಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದ ಇವರು 2004ರಿಂದ 2018ರವರೆಗೆ ಸತತ 3 ಬಾರಿ MLA ಆಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸುವುದರ ಮೂಲಕ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸಿರುತ್ತಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡ ಇವರು ಆ ಸೋಲಿನಿಂದ ಕುಗ್ಗದೆ, ಮನನೊಂದದೆ, ಸೋಲೆ ಗೆಲುವಿನ ಸೋಪಾನ ಎಂಬ ನಾಣ್ಣುಡಿಯೊಂದಿಗೆ ಆ 5 ವರ್ಷದಲ್ಲಿ ಸದಾ ಜನಸೇವೆಯಲ್ಲಿ ತೊಡಗಿ
ಮತ್ತೆ 2023 ವಿಧಾನಸಭಾ ಚುನಾವಣೆಯನ್ನು ಎದುರಿಸಿ ದಾಖಲೆಯ ಅತಿ ಹೆಚ್ಚು ಮತಗಳ ಅಂತರದೊಂದಿಗೆ 4ನೇ ಬಾರಿಗೆ ವಿಧಾನಸೌಧದ ಮೆಟ್ಟಿಲೇರುತ್ತಾರೆ. ಎರಡ್ 2013ರಲ್ಲಿ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವರಲ್ಲಿರುವ ಪ್ರತಿಭೆ ಮತ್ತು ಕೆಲಸಕ್ಕಾಗಿ ಹಾತೊರೆಯುವ ಗುಣವನ್ನು ಪರಿಗಣಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಸ್ಥಾನವನ್ನು ನೀಡಲಾಗುತ್ತದೆ. ಆ 5 ವರ್ಷಗಳ ಕಾಲ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ, ಯಾವುದೇ ಭ್ರಷ್ಟಾಚಾರಗಳಿಲ್ಲದೆ ಆ ಇಲಾಖೆಯನ್ನು ಅತ್ಯುನ್ನತವಾಗಿ ಮಾಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತದೆ. ಮತ್ತೆ 2023ರಲ್ಲಿ ಮತ್ತೆ ಅವರ ಮುಂಚಿನ ಸೇವೆಯನ್ನು ಪರಿಗಣಿಸಿ ಮತ್ತದೇ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಮತ್ತೆ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಶಿಕ್ಷಣ ಸಚಿವರಾಗಿ ಹೊಸ ಹುರುಪಿನೊಂದಿಗೆ, ಹೊಸ ಧ್ಯೇಯದೊಂದಿಗೆ ಇಲಾಖೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಇವರು ಇಲಾಖೆಯ ಏಳಿಗೆಗಾಗಿ ಇಂದಿಗೂ ಶ್ರಮಿಸುತ್ತಿದ್ದಾರೆ. ಇವರ ಈ ಅವಧಿಯಲ್ಲಿ ಸೇಡಂನ ತಾಲೂಕು ಆಸ್ಪತ್ರೆಯನ್ನು ಉನ್ನತ ಮಟ್ಟದ ಅತ್ಯುತ್ತಮ ದರ್ಜೆಗೇರಿಸುವಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು. ಈಗಲೂ ಸೇಡಂನ ತಾಲೂಕು ಆಸ್ಪತ್ರೆಯು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತ್ಯುತ್ತಮ ತಾಲೂಕು ಆಸ್ಪತ್ರೆ ಎನ್ನುವ ಬಿರುದಿಗೆ ಇವರ ಪಾತ್ರ ಪ್ರಮುಖವಾಗಿರುತ್ತದೆ. ಇದಷ್ಟೇ ಅಲ್ಲದೆ ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಶ್ರೇಷ್ಠ ಗುಣಮಟ್ಟದ ಚಿಕಿತ್ಸೆ ನೀಡುವಲ್ಲಿ, ಅತ್ಯುತ್ತಮ ದರ್ಜೆಯ ಆಸ್ಪತ್ರೆಯಾಗುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಇದಷ್ಟೇ ಅಲ್ಲದೆ ಕಲಬುರಗಿಗೆ ಕಿದ್ವಾಯಿ ಆಸ್ಪತ್ರೆ ತರುವಲ್ಲಿ ಇವರದ್ದೇ ಮೇಲುಗೈ. ಕಲಬುರಗಿಗೆ ಏಮ್ಸ್ ಆಸ್ಪತ್ರೆಯನ್ನು ಮುಂದಿನ ದಿನಗಳಲ್ಲಿ ತರುವ ಗುರಿಯನ್ನು ಸಹ ಹೊಂದಿರುತ್ತಾರೆ. ಇಂತಹ ಸದಾ ನವ ಚಿಲುಮೆಯ ನಾಯಕನಾಗಿರುವ ಇವರು ಇನ್ನೂ 100 ವರ್ಷಗಳ ಕಾಲ ಬದುಕಿ ಬಾಳಲಿ, ಜನ ಸೇವೆಯನ್ನು ಮಾಡಲಿ ಎಂದು ದೇವರು ಇವರಿಗೆ ಆರೋಗ್ಯವನ್ನು ನೀಡಲಿ ಎಂದು ಸೇಡಂ ಜನತೆಯ ಪರವಾಗಿ ಹಾರೈಸುತ್ತಿದ್ದೇವೆ.